ಏನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಹನುಮವ್ವ. ಹನುಮವ್ವ. ಮನೆಯವ್ರ ಹೆಸರು? ನಿಮ್ಮ ಮನೆಯವ್ರ ಹೆಸರು ಎಲ್ಲಪ್ಪ ಉಪ್ಪಾರ. ಎಷ್ಟು ವರ್ಷ ನಮ್ಮ ನಿಮಗೆ? 100 ವರ್ಷಕ್ಕೆ ಹತ್ರ ಬಂದವು. ಮಕ್ಳು ಎಷ್ಟು ಜನ? ನಾನು 10 ಜನ ಮಕ್ಕಳು. ಎಷ್ಟು ಜನ ಗಂಡು ಮಕ್ಕಳು, ಎಷ್ಟು ಜನ ಹೆಣ್ಮಕ್ಳು? ಹೆಣ್ಮಕ್ಳು 7 ಮಂದಿ. ಹೆಣ್ಮಕ್ಳು 7 ಜನ, ಗಂಡು ಮಕ್ಕಳು 3 ಜನ. ಸರಿ ಅಮ್ಮ, ಖುಷಿ ಆಯಿತು ಕೇಳಿ, ಭಾಳ ಖುಷಿ ಆಯಿತು ಕೇಳಿ. ಆಮೇಲೆ ಅಮ್ಮ, ಮೊದಲು ಇಲ್ಲೆಲ್ಲ ಬ್ರಿಡ್ಜ್ ಇರಲಿಲ್ಲ ಅಂತ ಹೇಳ್ತಿದ್ರು. ಅಂದರೆ ಬಸ್ ಎಲ್ಲ ಈ ಕಡೆ ಬರ್ತಿರ್ಲಿಲ್ಲ, ಆ ಕಡೆಯಿಂದ ಆ ಕಡೆನೇ ಬಂದು ಹೋಗೋವು ಹಿಂಗೆಲ್ಲ ಹೇಳ್ತಿದ್ರು. ದೋಣಿ ಬಟ್ಟಲು ನನ್ನ ತನಕ ಅಲ್ಲಿ ಮನೆಗೆಲ್ಲ ದೋಣಿ ಬಟ್ಟಲು ಬರ್ತಿದ್ವು. ಅಲ್ಲಿಂದ ಕೃಷ್ಣಘಟ್ಟ ಬಂತು. ಅಲ್ಲಿಂದ ದೋಣಿ ಮಾಡ ದಾಟಿ ಹೋಗಿ ಆ ಗಾಡಿಗೆ ಹತ್ತಿದ್ದು ಚಿತ್ತಾಗ ಬಂತು. ಗಾಡಿಗೆ 2 ವೀಲರ್ ಗಾಡಿ ಕೊಟ್ಟು ಗೊಂಡೋಳಿಯಾಗ ಅವು ಹಿಂಗೆ ಸುತ್ತಲ್ಲಿ ಬರಕತ್ತಿದ್ದೆ ಜಾಗ ಹಾಕಿ. ಅದ್ಮೇಲೆ ಮತ್ತೆ ಹಳ್ಳಿ ಸೈಕ್ಲಿ ಕಟ್ಟಕ್ಕೆ ಶುರು ಮಾಡಿದ್ರು. ನಾವೆಲ್ಲ ಹೇಳ್ತೀವಿ ಮಾತಾಡ್ಕೊಂಡು ಅವಾಗ ಕೂಲಿ ಎಲ್ಲ ಎಷ್ಟು 20 ರೂಪಾಯಿ ಕೊಟ್ಟು ತಲೆ ಬಂದು ಹೋಗಿಲ್ಲ. ಅದು ಜಗಳ ಮಾಡಿ 20 ರೂಪಾಯಿ ಕೂಲಿ ಕಲ್ಲೂರ್ಯಾಕ ಅದಕ್ಕೆ ಇಟ್ಕೊ ಹೋದ್ರೆ ಕಲ್ಲೂರಿ ಇಟ್ಟಿಲ್ಲ. ಕಲ್ಲಿ ಮಿಷನ್ ತಂದ್ಬಿಟ್ರೆ ಕಲ್ಲಿನ ಕೆಲಸಕ್ಕೆ ಹೋದ್ರೆ 20 ರೂಪಾಯಿ ಕೊಡೋದು. ಇಲ್ಲಿ ಕೆಲಸ ಮಾಡಿದ್ರೆ 15 ರೂಪಾಯಿ. 2 ರೂಪಾಯಿ 2 ರೂಪಾಯಿ ಕೂಲಿ ಅನ್ನೋವಾಗ ಪಟ್ಟಿಗೆ 3 ರೂಪಾಯಿ 2 ರೂಪಾಯಿ ಕೂಲಿ ಮಾಡಿದ್ವಿ. ಇತ್ತೀಚೆಗೆ 20 ರೂಪಾಯಿ 15 ರೂಪಾಯಿ ಆಯ್ತು. ಭಾಳ ಗೊತ್ತಾಗ ಅವಾಗಿನ ಕಾಲಕ್ಕೆ ಅಷ್ಟು ಮಕ್ಕಳನ್ನ ಸಾಕು. 5 ರೂಪಾಯಿ ಗಡ್ಡಿ ಕೊಟ್ಬಿಟ್ಟಿದ್ದಿಲ್ಲ ಬೈಕ್ ಅಂತ. ಹಂಗಾರೆ ನೀವು ಎಲ್ಲ ಬ್ರಿಡ್ಜ್ ಕೆಲ್ಸಕ್ಕೆ ಹೋದವ್ರೆ? ನಾವು ರೋಡ್ ಕೆಲಸ ಬ್ರಿಡ್ಜಿನ ಕೆಲಸ ಎಲ್ಲ ಮಾಡಿದ್ದೇವೆ. ಇಲ್ಲಿ ಊರು ಮಾಡಿದ್ರೆ ನಾವು ಕುಡಿಯೋದಿಲ್ಲ, ನಮ್ಮ ಕುಡಿಯೋದು. ಸನ್ಮಾನ ಮಾಡಿದ್ರಲ್ಲಮ್ಮ ನಿಮಗೆ ಇಲ್ಲಿ ದೇವಸ್ಥಾನದಾಗೆ? ಯಾಕೆ ಸನ್ಮಾನ ಮಾಡಿದ್ರು? 60 ವರ್ಷ ಆಗೈತಿ ಅಂತ ಹಿಂಗೆ ಕರ್ಕೊಂಡು ಹೋಗ್ಬೇಕ. ನನಗೆ ಯಾರು ಗೊತ್ತಿಲ್ಲ. ಬಂದು ದೋಣಿ ಬೆಟ್ಟ ಅಮ್ಮಗೆ ಹೇಳಿದಂತ ದೋಣಿ ಬೆಟ್ಟ ನನಗೆ ಬೇಕಂತ ಬಂದು ಕರ್ಕೊಂಡು ಹೋಗಿ ಹಂಗೆ ಸುಮ್ಮನೆ ಹೋಗಿಲ್ಲ. ಶಾಂತಮ್ಮ ಸನ್ಮಾನ ಮಾಡಿದ್ರು. ಸರಿ ಅಮ್ಮ. ಯಾರ್ಯಾರು ಹೋಗ್ತಿದ್ರು ಬ್ರಿಡ್ಜ್ ಕೆಲಸಕ್ಕೆ? 4 ಜನ ಹೋಗ್ತಿದ್ವಿ. 4 ಊರು ಕೂರ್ಕೊಂಡಿದ್ದೀವಿ ನಾವು. ನಿಮ್ಮ ಅತ್ತಿ ಜಾವಕ್ಕ ನಾವು ಅಲ್ಲೇ ಇದ್ದಾರೆ. ಎಲ್ಲ ಇಷ್ಟು ಜನ ಹೋಗ್ತಿದ್ರು, ಎಲ್ಲ ಹೋಗ್ತಿದ್ರು. ಆಗಮ್ಮ, ಭಾಳ ಖುಷಿ ಆಯ್ತು ನಿಮ್ಮ ಜೊತೆಗೆ ಮಾತಾಡಿ. ನಮಸ್ಕಾರಮ್ಮ.